ಮೆಂಟಲ್ ಹಾ ಹಗ್ ಮಾಡಬೇಕು ನಾಳೆ ಸಿಕ್ತೀಯಾ? ನಾಳೆಯೂ ಅದೇ ಹೇಳ್ತಿದ್ದೀನಿ, ಆದರೆ ನಮ್ಮ ಶಿವಪ್ಪ ಕುಣಿಗಲ್ಗೆ ಹೇಳ್ತೀನಿ ಬರೋಕ್ಕೆ. ಆಮೇಲೆ ಅವ್ರಿಗೆ ಒಡವೆ ಕಟ್ಕೊಳ್ಸು, ಅವ್ರು ಹೋಗ್ತಿದ್ದಂಗೆ ಫೋನ್ ಮಾಡ್ತೀನಿ. ಆವಾಗ ಕುಣಿಗಲ್ಗೆ ಅವ್ರಿಗೆ ಬರ್ತೀನಿ ಅಂದರೆ ನಾನು ಅವಾಗ ಪಕ್ಕ ಬರ್ತೀನಿ. ಇಲ್ಲ ಅಂದರೆ ನೋ, ಬೆಸ್ಟ್ ಆಫ್ ಲಕ್. ಅಲ್ಲಿ ಹಗ್ ಮಾಡಕ್ ಪ್ಲೇಸೇ ಇಲ್ವಲ್ಲ. ಆಮೇಲೆ ನಾನೇನಿಲ್ಲ, ರೋಡಲ್ಲೇ ಹಗ್ ಮಾಡ್ತೇನೆ ನನಗೆ. ನನ್ನ ನಿನ್ನ ಮಗಳು ಕಣಪ್ಪ, ಹಿಂಗೆ ಕಣಪ್ಪ ಹಂಗೆ ಕಣಪ್ಪ ಅಂತಾರೆ. ನಮ್ಮಪ್ಪ ಅಪ್ಪ ಇಲ್ಲ ಕಣಪ್ಪ ಅಂತೀನಿ, ಏನಪ್ಪ ನಿಜನಪ್ಪ ಅಂತಾರೆ. ಅವಾಗ ಅಷ್ಟೇ ನನಗೆ ಇಲ್ಲ ಏನಿಲ್ಲ, ಯಾರನ್ನೋ ಒಬ್ಬನ್ ನೋಡಿರ್ತಾರ, ಅವ್ರ ಕಣ್ಣಲ್ಲಿರೋರು ಯಾರು ಒಬ್ರು ಇರ್ತಾರೆ, ಹೇಳ್ದು ಕಟ್ತಾರೆ ಅಷ್ಟೇ. ಹಂಗೆ ಮಾಡೋದು. ಇನ್ನೇನು ಕುಣಿಗ ಅಲ್ಲಿ ಸರ್ಕಲ್ ಅಲ್ಲಿ ಗೊತ್ತು, ಇನ್ನಲ್ಲಿ ಒಬ್ರು ಅವ್ರೊಬ್ರು ಗೊತ್ತು, ನನಗಂತೂ ಅವ್ರು ಗೊತ್ತು. ನೀನು ಹಂಗೆ ಮಾಡೋ ಟೈಮಲ್ಲಿ ಅವ್ರು ಬಂದು ಫೋಟೋ ಹೊಡೆದು ಕಳ್ಸಿ ಆಗಬೇಕು ಎಲ್ಲ. ಏನ್ ಪಾಪ, ನಾನು ಮಾಡೋ ಟೈಮಲ್ಲಿ ಅವರು ನೋಡ್ತಾ ಇರ್ತಾರೆ. ಎಲ್ಲ ಶಾಕು ಅದೆಂದೋ ಪಬ್ಲಿಕ್ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ, ಎಲ್ಲರೂ ಕಣ್ಣು ಹಿಂಗೆ ನೆಡ್ಕೊಂಡು ಹೋಗ್ತಿರೋ ಸ್ಟೆಕ್ ಆಗಿ ರೋಬೋಟ್ ತರ ನಿಂತ್ಕೊಂಡಿರ್ತಾರೆ ಅಲ್ಲೇನೆ. ನಮ್ಮ ಫ್ಯಾಮಿಲಿಯವ್ರು ಯಾರೋ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಯಾರು ಕುಣಿಗಲಲ್ಲಿ ಒಬ್ರು ಫೋಟೋಗ್ರಾಫರ್ ಅಂತ ಅವ್ರಲ್ಲ, ಅವ್ರು ಅದೇ ಟೈಮ್ ಬಂತು, ನೀವಿಬ್ಬರು ಫೋಟೋ ಶೂಟ್ ತೆಗಿತೀನಿ ನಿಂತ್ಕೊಂಡ್ರಿ. ನಾನು ನಿಂತ್ಕೋತೀನಪ್ಪ, ನಮಗೇನಿಲ್ಲ. ನಾನು ಹಗ್ ಮಾಡ್ಕೊಂಡೇ ನಿಂತ್ಕೋತೀನಿ. ನಾನು ಹುಡುಗ ಆಗಿದ್ರೆ ಅದೇ ಮಾಡ್ತಾ ಇದ್ದೆ, ಬಟ್ ಏನ್ ಮಾಡ್ಲಿ ಹುಡುಗಿ ಅನ್ನೋದೇ ಮರ್ತು ಬಿಡು. ಬೈಲಿ ಆಲ್ರೆಡಿ ಬಂತೆ, ಬಾ ನಿನ್ ಚಿಕ್ಕ ಮಗ ಕೆಟ್ಟದ, ಬೈಲಿ ಬೇಗ. ನನ್ನ ಹೆಸರು ಧನಲಕ್ಷ್ಮಿ. ಬಂದ ಧನಲಕ್ಷ್ಮಿನಾ? ಕಡ್ಡಿ ಅಲ್ಲ, ಧನಲಕ್ಷ್ಮಿನಾ ಧನಲಕ್ಷ್ಮಿನಾ? ಧನ ಎಮ್ಮೆ, ಹಸು, ಮೇಕೆ, ಎಮ್ಮೆ, ದನ ಅಂತಾರಲ್ಲ, ಆ ದನ ಲಕ್ಷ್ಮಿ. ಧನ ಅಂದ್ರೆ ಲಕ್ಷ್ಮಿ, ದುಡ್ಡು. ಆಮೇಲೆ ಅದೇ ಒಂದು ದೊಡ್ಡದಾದ್ಮೇಲೆ 1,000 ರೂಪಾಯಿಗೆ 800 ರೂಪಾಯಿಗೆ ಮಾರ್ಬೋದು. ಏನ್ ಬಿಸ್ನೆಸ್ ಪ್ಲಾನು. ಇನ್ನು ಅಜ್ಜಿ ನನಗೆಲ್ಲ ಕೋಳಿ, ನಾಟಿ ಕೋಳಿ ಕೊಡೆ ಒಂದು ತಗೋಬಾ, ಕೊಟ್ಕಳಿಸ್ತೀನಿ ಫ್ರೀಯಾಗಿ ಒಂದ. ನಾನೇನು ದುಡ್ಡು ಕೊಡ್ತೀನಿ ಅಂತ ನಿನಗೆ. ಹೇ ಯಾವಲ್ಲ ಇವೆಲ್ಲ, ಹೇ ನಡೀರಿ ಒಳಗಡಿಕೆ. ಚೆನ್ನಾಗಿ ಬಲ್ತಿರೋದೊಂದು ನೋಡು, ಯಾವ್ದಾರ ಒಂದು. ಸರಿ. ಯಾವಾಗ ಕೊಡ್ತೀಯಾ? ಅವೆಲ್ಲ ಇನ್ನೂ ಸ್ವಲ್ಪ ದೊಡ್ಡ ಆಗಲಿ. ಇನ್ನೂ ದೊಡ್ಡ ಆಗಿಲ್ವಾ? ಇನ್ನು ಇವಾಗ ಮೊನ್ನೆ 5 days ಆಗಿದೆ ಅಷ್ಟೇ ಮರಿ ಹಾಕಿ. ಅವೆಲ್ಲ ನಾನು ಕೇಳ್ತಾರದು. ಆಲ್ರೆಡಿ ದೊಡ್ಡ ಆಗಿದೆ. 2 ನಾಯಿ ಬೈಕ್ ಹೋಗವೆ. ನಾಯಿಗಳು ಕಟ್ಟತ್ತು ಇಲ್ಲಿ ಏನ್ ಸಾಯ್ತಾವ್, ದಪ್ಪ ಅವೆಲ್ಲ ಹಿಡ್ಕೊಂತೀನಿ ಸತ್ತ ಗೊತ್ತಾ. ಚಿಕ್ಕ ಈಗಿದೆ 2 ಇದೆ ಮರಿ, ದಪ್ಪ ಇದೆ ಸ್ವಲ್ಪ. ಆ ಥರ ಬೇಡ, ಹುಂಜ, ನಾಟಿ ಕೋಳಿ ಇದೆ 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 ಇದೆ. ದೊಡ್ಡದಿದ್ಯಾ? 2 ಇದೆ. ಅದೇ ಒಂದು 5-4 kg ಬರುತ್ತೆ ಒಂದು ಹುಂಜ. 4 kg? ನಿಜ. ಎಷ್ಟು ನಾಟಿ ಕೋಳಿ ಬರಲ್ಲ. ಬರುತ್ತಾ? ಕೊಟ್ಬಿಡು, ನ್ಯೂ ಇಯರ್ ಪಾರ್ಟಿ ಮಾಡ್ಕೊಡ್ತೀನಿ. ಮೈಯಲ್ಲಿರೋದು ಮಾಂಸ ಎಲ್ಲ ಹೆಂಗ್ ಅಲ್ಲಾಡುತ್ತೆ ಗೊತ್ತಾ. ಹಂಗಾರೆ ಅದೇ ಬೇಕು, ಅದೇ ಮಾಡು. ನಿಮ್ಮ ಅಪ್ಪ ಕೇಳಿದ್ರೆ ಏನ್ ಮಾಡ್ತಿ? ಏನ್ ಹೇಳ್ತೀಯಾ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಏನಾದ್ರು ಒಂದು ಹೇಳೋದು. ಏನಾದ್ರು ಅಂದ್ರೆ ಏನ್ ಹೇಳ್ತೀಯಾ? ಡಾಗ್ ಹಿಡ್ಕೊಂಡು ಹೊಂಟೋಯ್ತು ಅನ್ನೋದು. ಬಿಡು, ನಿಮ್ಮ ಅಪ್ಪನ ಉದ್ಧಾರ ಮಾಡ್ತೀಯ. ಹುಚ್ಚಿ, ಹೊಸ ವರ್ಷಕ್ಕೆ ಬೇಕಾಗತ್ತೆ. ಕುಯ್ಯಲ್ಲ, ನಾವು ತಿನ್ನಲ್ಲ.
ನೀನ್ ತಿನ್ಬೇಡ ನನಗ್ ಕೊಡು ನಾನ್ ತಿನ್ಕೋತೀನಿ. ನಾವ್ ಸಾಕಿರೋ ಕೋಳಿ ಎಲ್ಲ ತಿನ್ನಲ್ಲ, ಒಂಥರ ಬೇಜಾರಾಗುತ್ತೆ. ನೀನ್ ನನಗ್ ಕೊಡಪ್ಪ, ನಿನ್ ಕಣ್ ಮುಂದೆ ನಾನು ತಿನ್ನಲ್ಲ ನಾನು, ನೀನ್ ಹಿಂದೆ ತಿಂತೀನಿ ಅಷ್ಟೇ. ನಮ್ಮ ಮನೇಲಿ ಮಾಡಿಸ್ಬಿಟ್ಟು ಹ್ಯಾಪಿ ನ್ಯೂ ಇಯರ್, ಇದೇ ನ್ಯೂ ಇಯರ್ ಅನ್ಕೊಂಡು ತಿನ್ಕೊಂಡು ಮಲ್ಕೊತೀನಿ. ತಿನ್ಬಿಟ್ಟು ಮಲ್ಕೊತೀನಿ. ನಾನು ಇಯರಿಗೆ ಒಬ್ಬಟ್ಟು ಮಾಡ್ತೀನಿ. ಯಾಕೆ ಒಬ್ಬಟ್ಟು ತಿನ್ನಂಗೆ ಆಗ್ಬಿಟ್ಟೈತಿ. ಓಹೋ ನ್ಯೂ ಇಯರ್ಗೆ ನಾಟಿ ಕೋಳಿ ಮಾಡಿ ತಿಂತಾ ಇದ್ರೆ ಹಾ ಸ್ವರ್ಗ. ಸ್ವರ್ಗ. ಎಲ್ಲೋ ಗೂಡ್ಸಿ ಹಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ನೋಡಪ್ಪ ನಿಮ್ಮ ಅಜ್ಜಿಗೆ ಏನ್ ಪ್ರಾಬ್ಲಮ್ ಕೇಳು. ಚಾಕ್ಲೇಟ್ಗೆ ಒಂದು ಕೆಲಸ ಮಾಡಿಸ್ತಿದ್ಯಲ್ಲ ನೀನು. ನಾವು ಚಿಕ್ಕವರಿದ್ದಾಗ ಒಂದು ಬಾಳೆಹಣ್ಣು ಮತ್ತೆ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಕೆಲಸ ಮಾಡಿಸೋರು. ಯಾರು? ಯಾವ್ದೋ ಒಂದು ಅಜ್ಜಿ. ನಾನು ಅದನ್ನ ನೆನಪಿಸ್ಕೊತಾ ಇದ್ದೀನಿ. ಅಮ್ಮಂಗೆ ನಾನು ಒಳ್ಳೆ ಅಂದ್ರೆ ನಾನೇ ಮಾಡ್ದೆ ಅನ್ನಂಗೆ ಆಗಿರ್ಬೇಕು. ಇವತ್ತು ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನನ್ನನ್ನ. ನನ್ ನಿಜ ಖುಷಿ ಆಗ್ತೈತೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನ ಅಂತ. ನಿಂಗೆ ಯಾರು ಕಷ್ಟ ಗುಡ್ಸ ಕೇಳ್ಕೊಟ್ಟಾರ? ಯಾರು ಹೇಳ್ಕೊಟ್ಟಾರ ಬುದ್ಧಿನ? ನೀರ್ ಹಾಕೊಂಡು ಗುಡಿಸ್ತಾರ ಹೆಂಗೆ? ಸಮಾಚಾರ ಹೇಳ್ಬೇಕು ಚೆನ್ನಾಗಿ ಮಾಡ್ಕೊಂಡ್ ತಿನ್ಬೇಕಪ್ಪ. ಎಲ್ಲ ಮಕ್ಳ ಮೇಲೆ ಡಿಪೆಂಡ್ ಆಗಕ್ಕಾಗತ್ತಾ? ಮಾಡ್ಕೊಂಡ್ ತಿನ್ಬೇಕು. ನೀನೇ ಒಲೆ ಇಟ್ಕೊ, ಕಲ್ಗೊಳ್ದಿಕ್ಕ ಒಲೆ ಮಾಡ್ಕೊಂಡು ತಪ್ಪಲೆ ಇಸ್ಕೊಂಡ್ ಮಾಡ್ಕೊಂಡ್ ತಿನ್ನು. ಅಯ್ಯೋ ದೇವ್ರೇ, ಅವ್ರೇ ಕೇಳ್ತಾರೆ ನಿನ್ನ. ಯಾಕೆ ನಿಂಗೆ ಇಕ್ಕಿ ಮಾಡಿಬಿಟ್ರೆ ಕೂಳ್ ಹಾಕ್ಬೇಕಾ? ನೀನ್ ದುಡ್ಡು ಕೊಡ್ಬೇಕಪ್ಪ, ಮನೆಗೆ ದುಡ್ಕೊಂಡ್ ಬಂದಿದ್ದ. ಏಯ್ ಯಾಕ ಇವಾಗ ನಿಮ್ಮಮ್ಮ ತುಳ್ಳಗೆ ಹೆಂಗಿದ್ಯಾ? ಇವೆಲ್ಲ ಹೆಂಗ್ ಮಾತಾಡ್ತೀಯ? ನಿನ್ಗೆ ಮಾತು ಹೆಂಗ್ ಬರುತ್ತೆ ನಿನಗೆ? ನಿನ್ನ ಹತ್ರ ಮಾತಾಡ್ಲೇಬಾರ್ದು, ನಿನ್ ಬಾಯಲ್ಲಿ ಸಂಸ್ಕೃತನೇ ಸರಿಯಾಗಿ ಬರಲ್ಲ. ಬಿಡ, ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪೈತೆ? ಅವ್ರು ಹೆಂಗ್ ಹೇಳಿದ್ರು ಗೊತ್ತಾ? ಹೆಂಗೋ ಹೇಳಿದ್ರು ಬಿಡು. ಹೇಳು ಪರವಾಗಿಲ್ಲ, ಏನೋ ಒಂದ್ಸತಿ ಹೇಳ್ಕೊತೀನಿ. ಬೇಡ ಬಿಡು, ನನಗೆ ಮರ್ತೈತೆ ಹೊರಡೆಲ್ಲ. ಓಹೋ ಮರ್ತಿಲ್ಲ, ನೋವು ಮಾಡಬೇಡ. ಮುಗೀತು ಕೆಲಸ ಅಂತೂ ಮುಗೀತು, 5 ನಿಮಿಷಕ್ಕೆ ಮುಗಿಸ್ಬಿಟ್ಟೆ. ಒಳಗಡೆ ಎಲ್ಲ ಕಸ ಗುಡಿಸ್ಬಿಟ್ಟೆ ನಿನ್ ಜೊತೆ ಮಾತಾಡ್ಕೊಂಡು. ಈಚೆನೂ ಕಸ ಗುಡಿಸ್ಬಿಟ್ಟೆ. ಫೈನಲ್ ಇರುತ್ತಿನ ಮತ್ತೆ ಏನಿಲ್ಲ. ಏನಾದ್ರು ಹೇಳ್ತೀನಮ್ಮ? ಏನ್ ಹೇಳ್ತೀನಿ ನಾನು? ನೀನ್ ಏನಾದ್ರು ಹೇಳ್ಬೇಕಪ್ಪ, ನೀನ್ ಹಿಂಗ ಹೇಳ್ಬಿಟ್ರೆ ಹಿಂಗೆ. ನಾನು ಅದ್ರ ಬಗ್ಗೆ ನಿನ್ಗೆ ಏನಾದ್ರು ಗೊತ್ತಿದ್ರೆ ಹೇಳೆ. ನನಗೆ ನಿಜ ಗೊತ್ತಿಲ್ಲ ಬಿಡು, ನನಗಂತೂ ಅದ್ರ ಬಗ್ಗೆ ಕೆಳಗೆ ಹೊರಡಿ ಇಡ ಬಿಡ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಸೀರಿಯಸ್ ಆಗಿ ನಿಜ ಗೊತ್ತಿಲ್ಲ ನಂಗೆ ಅವೆಲ್ಲ. ನಮ್ಮ ಅಮ್ಮ ಅಂತೂ ಯಪ್ಪ ಫೋನ್ ಇಟ್ಕೊಂಡ್ರೆ ಸಾಕು ಪಕ್ಕದಲ್ಲಿ ಬಂದು ಕುತ್ಕೊತದೆ. ನಾನು ಅದಕ್ಕೆ ಜಾಸ್ತಿ ಏನು ನೋಡೋಕ್ಕಾಗಲ್ಲ. ಒಂದು ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೊತೀನ. ಆಮೇಲೆ ಅವರೆಲ್ಲ ಚಾಟ್ ಮಾಡ್ಕೊಂಡು ಕುಂತಿರ್ತೀನಿ. ಆಗ ನಮ್ಮನೆ ಬರ್ತಾನೆ, ಅಮ್ಮನ ಕುಂತ್ಕೊಂಡಿರ್ತೈತೆ. ಯಾರೇ ಅದು ಅಂತದಮ್ಮ, ನಮ್ಮ ಫ್ರೆಂಡ್ ಕಣಮ್ಮ, ನನ್ನ ತಮ್ಮ ಕಣಮ್ಮ, ನನ್ನ ಅಣ್ಣ ಕಣಮ್ಮ ಅಂತೀನಿ. ಹೌದಾ ಸರಿ ಆಯ್ತು ಅಂತ ಸುಮ್ಮನೆ ಆಗ್ತೈತೆ. ನನ್ ಬಂದಾಗ ಏನೈತೆ? ನಾನು ನಿನ್ನ ಬೇಡ ಬಿಡು. ನೀನು ಯಾವಾಗ ನನ್ನ ಜೊತೆ ಮೆಸೇಜ್ ಮಾಡಿಲ್ಲ ಸರಿಯಾಗಿ. ಮಾಡಿದ್ರೆ ಏನಾದ್ರು ಕೆಲಸ ಮಾಡುವಾಗ ನಮ್ಮಮ್ಮ ಕೆಲಸ ಮಾಡುವಾಗ ಮಾಡಿರ್ತೀಯ, ಇಲ್ಲಾಂದ್ರೆ ನೈಟ್ ನಮ್ಮಮ್ಮ ಮಲ್ಗೋ ಟೈಮಲ್ಲಿ ಮಾಡಿರ್ತೀಯ. ನನ್ನ ತಮ್ಮ ಬಂದ್ರೆ ಅವನು 8 ಗಂಟೆಗೆ ಬರ್ತಾನ. ನನ್ನ ಮಗ ಏನ್ ಮಾಡ್ದಂಗೆ ಗೊತ್ತಾ? ಯಾಕೋ ಜಾಸ್ತಿ ಫೋನ್ ಹಿಡಿತಿದ್ಯಾ ನೀನು? ಯಾಕೆ